ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ದಾಂಡೇಲಿ ರೆಸಾರ್ಟಲ್ಲಿ ನಮ್ಮ ಫ್ಯಾಮಿಲಿ ಯಾವ ರೀತಿ ಎಲ್ಲ ಮಜಾ ಮಾಡಿದ್ವಿ ಅಂತ ಹೇಳಿ ತೋರಿಸಿದೆ. ಇದು ಅದರ ನೆಕ್ಸ್ಟ್ ಪಾರ್ಟ್ 2 ಈ ವಿಡಿಯೋ. ಬೆಳಗ್ಗೆ ಎದ್ದು ಎಲ್ಲರೂ ಟ್ರೆಕ್ಕಿಂಗ್ ಹೋಗೋಕ್ಕೆ ರೆಡಿಯಾಗಿದ್ದರು. ರೆಸಾರ್ಟ್ನವರೇ ನಮಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಆಮೇಲೆ ಒಂದು ವ್ಯೂ ಪಾಯಿಂಟ್ ಇದೆ, ಸನ್ರೈಸ್ ಎಲ್ಲ ಚೆನ್ನಾಗಿ ಕಾಣಿಸ್ತದೆ, ನೋಡ್ಬೋದು ಅಂಥೇಳಿ. ಹೀಗಾಗಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತೆ ಅವರೆಲ್ಲ ಹೋಗ್ಬೋದು ಅಂಥೇಳಿ ಎಲ್ಲರೂ ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿದ್ದರು. ಕೆಲವರು ಬಂದರು, ಕೆಲವರು ಬರಲಿಲ್ಲ. ಎಲ್ಲರೂ ಟೀ ಕುಡಿದು ರೆಡಿಯಾಗಿ ಟ್ರೆಕ್ಕಿಂಗ್ ಹೊರಟರು. ಸನ್ರೈಸ್ ಆಗಲೇ ಆಗಿಬಿಟ್ಟಿತ್ತು. ಹೀಗಾಗಿ ಜಸ್ಟ್ ವ್ಯೂ ಆದರೂ ನೋಡ್ಕೊಂಬಂದ್ರಾಯ್ತು ಅಂತೇಳಿ ಹೊರಟ್ವಿ. ಯಾಕಂದರೆ ಎಲ್ಲರೂ ಎದ್ದಿದ್ದೇ ಲೇಟು. ರಾತ್ರಿ ಎಲ್ಲ ಹರಟೆ ಹೊಡಿತಾ ಕೂತ್ಕೊಂಡ್ವಿ. ಹೀಗಾಗಿ ಮಲ್ಕೊಳ್ಳೋದು ಲೇಟ್ ಆಯಿತು. ಸೊ ಬೆಳಗ್ಗೆ ನಸುಗ್ನಾಗ ಹೇಳೋಕೆ ಯಾರಿಗೂ ಆಗಂಗಿಲ್ಲ ಬೇಗ, ಅಷ್ಟು ಚಳಿ ಇತ್ತು ಅಲ್ಲೇ. ಸೊ ನಾವು ಮೇನ್ ರೋಡ್ ಬಿಟ್ಟು ಅದರಿಂದ ಒಳಗಡೆ ಒಂದು ಕಾಲು ದಾರಿಯಲ್ಲಿ ಟ್ರೆಕ್ಕಿಂಗಿಗೆ ನಡ್ಕೋತಾ ಹೋಗಬೇಕು ಜಂಗಲಲ್ಲಿ. ಕೆಲವರು ಮುಂದೆ ಹೋಗಿದ್ರು, ಒಂದು ಬ್ಯಾಚ್ ಫುಲ್ ಮುಂದೆ ಹೋಗಿಬಿಟ್ಟಿತ್ತು ಬೇಗ. ನಾವು ಹಿಂದೆ ಆರಾಮಾಗಿ ನಡ್ಕೋತಾ ಹೊರಟಿದ್ವಿ. ಫುಲ್ ಮಜಾ ಮಾಡಿದ್ವಿ ಇನ್ನೇನು ಹೇಳಬೇಕಂದ್ರೆ. ಯಾಕಂದರೆ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ಟ್ರೆಕ್ಕಿಂಗ್ ಎಲ್ಲ ನಾನು ಜಾಸ್ತಿ ಎಲ್ಲೂ ಹೋಗಿಲ್ಲ. ಆಮೇಲೆ ಎಲ್ಲರ ಫಸ್ಟ್ ಎಕ್ಸ್ಪೀರಿಯೆನ್ಸೇ ಆಗಿತ್ತು ಇದು. ಯಾಕಂದರೆ ಹೆಣ್ಮಕ್ಳು ಯಾರೂ ಅಷ್ಟು ಹೋಗಿರಲಿಲ್ಲ ಟ್ರೆಕ್ಕಿಂಗ್ ಎಲ್ಲನೂ. ಮಧ್ಯಕ್ಕೆ ಹೋದ ತಕ್ಷಣ ಫುಲ್ ಕಾಡಲ್ಲಿ ಒಂದು ಮಧ್ಯಕ್ಕೆ ಕೆರೆ ಥರ ಇತ್ತು. ತುಂಬ ಚೆನ್ನಾಗಿ ಮಸ್ತ್ ಕಾಣತ್ತಿತ್ತು. ಅದ್ರ ಮೇಲೆಲ್ಲ ಮಂಜು, ಆ ಮಂಜಿನ ನಡುವೆ ಆ ನೀರು ನೋಡಲಿಕ್ಕೆ ಬಹಳ ಚೆನ್ನಾಗಿ ಅನ್ಸಾಗತ್ತಿತ್ತು. ಕಾಡಲ್ಲಿ ಬೇರೆ ಬೇರೆ ಥರನಾದಂಥ ಗಿಡ, ಎಲೆ, ಮರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು. ಎಲ್ಲನೂ ಬೇರೆ ಬೇರೆ ಥರದ ಹೂಗಳೆಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ಬೆಸ್ಟ್ ಅಂತ ಹೇಳ್ಬೋದು. ಟ್ರೆಕ್ಕಿಂಗ್ ಹೋಗಿದ್ದಕ್ಕೂ ಒಂದು ಸಾರ್ಥಕತೆ ಅಂತ ಇರಬೇಕಲ್ಲ, ಅದು ನಮ್ಗೆ ಅನ್ನಿಸ್ತು ಎಲ್ಲರಿಗೂ. ಎಲ್ಲ ಅರ್ಧ ದಾರಿಗೆ ನಡ್ಕೊಂಡು ಬಂದ್ವಿ. ಎಲ್ಲರಿಗೂ ಫುಲ್ ಸುಸ್ತಾಗಿಬಿಟ್ಟಿತ್ತು. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕೂತ್ಕೊಂಡ್ರು ಎಲ್ಲರೂ ಒಂದು ಬಂಡೆಕಲ್ಲು ಹತ್ರ. ಫೈನಲಿ ನಾವು ಬಂದು ವ್ಯೂ ಪಾಯಿಂಟ್ನ ತಲುಪಿದ್ವಿ. ಒಂದು ದೊಡ್ಡದಾದಂತಹ ಬಂಡೆಕಲ್ಲು, ಅದ್ರ ಮೇಲೆ ನಿಂತ್ಕೊಂಡು ವ್ಯೂ ಎಲ್ಲ ಕಾಣಿಸ್ತೈತಿ. ತುಂಬ ಚೆನ್ನಾಗಿ ಕಾಣಿಸ್ತು ನಮಗೂ ಕೂಡ ವ್ಯೂ ಎಲ್ಲನೂ. ಇಲ್ಲಿ ಸ್ವಲ್ಪ ಹತ್ತೋದು ಕಷ್ಟ ಇತ್ತು, ಬಟ್ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಆರಾಮಾಗಿ ಹತ್ತಿ ನಿಂತ್ಕೊಂಡ್ವಿ ಎಲ್ಲರೂ. ಅಲ್ಲಿ ನಾವು ಒಂದು ½ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲರೂ ಕೂತ್ಕೊಂಡು ವ್ಯೂನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಗುಡ್ಡ ಬೆಟ್ಟ ಎಲ್ಲ ತುಂಬ ಚೆನ್ನಾಗಿ ಆ ಮಂಜಿನಲ್ಲಿ ಮುಚ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಡೇಂಜರಸ್ ಇತ್ತು, ಹೀಗಾಗಿ ಯಾರೂ ಜಾಸ್ತಿ ಮುಂದೆ ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ರೆಸಾರ್ಟಿಗೆ ಹೊರಟ್ವಿ. ವಾಪಸ್ ರೆಸಾರ್ಟಿಗೆ ಹೋಗೋಷ್ಟರಲ್ಲಿ ಟಿಫಿನ್ ಎಲ್ಲ ರೆಡಿಯಾಗಿತ್ತು. ಕೆಲವರು ಟಿಫಿನ್ ಮಾಡ್ಕೊಂಡು ಕೂತ್ಕೊಂಡಿದ್ರು. ಅವಲಕ್ಕಿ ಮಾಡಿದ್ರು, ಇಡ್ಲಿ, ಸಾಂಬಾರು, ಚಟ್ನಿ ಎಲ್ಲ ತುಂಬ ಚೆನ್ನಾಗಾಗಿತ್ತು.
ಟಿಫಿನ್ ಮುಗಿಸ್ಕೊಂಡು ಎಲ್ಲರೂ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದ್ವಿ ಚೆಕ್ಔಟ್ಗೆ. 11 ಗಂಟೆಗೆ ಚೆಕ್ಔಟ್ ಇತ್ತು ನಮ್ಮದು. ಎಲ್ಲರಿಗೂ ಫ್ಯಾಮಿಲಿ ಸೇರ್ ಬಂದಿದ್ದು ಹೆಂಗೆ ಅನ್ನಿಸ್ತಾ ನೇಚರ್ ನೆಸ್ಟಿಗೆ? ಗುರಾಯಿತು ಸುದೇನಾಯಿತು ನನ್ನ ಪುಟ್ಟವನ ಬಾಳಿಗೆ ನಾಂದಿಯಾಯಿತು. ನಿಮಗೇನು ಅನ್ನಿಸ್ತು ರೆಸಾರ್ಟ್ ಎಲ್ಲರೂ ಕರ್ಕೊಂಡ್ಬಂದು? ಒಳ್ಳೆಯ ಸಮಯ. ಒಂದು ಮೆಮೊರೀಸ್. ಲಾಂಗ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ನಮ್ಮ ಇಡೀ ಟೋಟಲ್ ಕುಟುಂಬ ಬಂದು ಎಲ್ಲರೂ ನೇಚರ್ ನೆಸ್ಟ್ನಲ್ಲಿ ಕಷ್ಟ ಸುಖಗಳನ್ನು ಹಂಚಿಕೊಂಡು ಒಬ್ಬೊಬ್ಬರು ಒಂದೊಂದು ರೀತಿಯ ಭಾವನೆಯಿಂದ ಎಲ್ಲ ಒಳ್ಳೆ ರೀತಿಯಾಗಿದೆ. ಇದೇ ರೀತಿ ಕಂಟಿನ್ಯೂ ನೇಚರ್ ನೆಸ್ಟ್ ಆಗಿದೆ. ನೆಕ್ಸ್ಟ್ ಟೈಮ್ ಗೋವಾಕ್ಕೆ ಹೋಗೋ ಪ್ಲಾನ್ ಇದೆ. ಈ ರೀತಿ ಎಲ್ಲ ಇಲ್ಲೇ ಯಾರು ನಡೆಯಕ್ಕಾಗಿಲ್ಲ, ಗೋವಾಗ ಹೋಗಿ ನಡೀತೀರಿ. ರೆಸಾರ್ಟ್ನಲ್ಲಿ ಚೆಕ್ಔಟ್ ಆಗಿ ನಾವು ಹೊರಟಿದ್ದು ವಾಟರ್ ಸ್ಪೋರ್ಟ್ಸ್ ಕಡೆ. ನಮ್ಮ ವಾಟರ್ ಸ್ಪೋರ್ಟ್ಸ್ ಗೇಮ್ ಇದ್ದಿದ್ದು ಹಾರ್ನ್ಬಿಲ್ ರೆಸಾರ್ಟ್ನಲ್ಲಿ. ಟೋಕನ್ ಎಲ್ಲ ಇಸ್ಕೊಂಡು ನಾವು ಹಾರ್ನ್ಬಿಲ್ ರಿವರ್ ರೆಸಾರ್ಟ್ನ ವಾಟರ್ ಸ್ಪೋರ್ಟ್ಸ್ ಕಡೆ ಬಂದು ಎಲ್ಲರೂ ಗಾಡಿ ಪಾರ್ಕಿಂಗ್ ಎಲ್ಲ ಮಾಡಿದ್ವಿ. ವೀಕೆಂಡ್ ಆಗಿದ್ದರಿಂದ ತುಂಬಾ ಜನ ಬಂದಿದ್ರು. ಯಾರ್ಯಾರು ಏನೇನು ಮಾಡೋರೀಗ ಯಾರ್ಯಾರು ಎಲ್ಲರೂ ದಾಂಡೇಲಿಯಲ್ಲಿ ಹರಿತಾ ಇರುವಂಥದ್ದು ಕಾಳಿ ನದಿ. ಎಲ್ಲರೂ ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದರು ವಾಟರ್ ಗೇಮ್ಸ್ ಎಲ್ಲ ಆಡಲಿಕ್ಕೆ. ಕೆಲವರು ಕಯಾಕಿಂಗ್ ಎಲ್ಲ ಹೋದರು. ಆಮೇಲೆ ನಾವೆಲ್ಲರೂ ಕೂಡ ಸ್ವಲ್ಪ ಜನ ಬೋಟಿಂಗ್ ಮಾಡಿದ್ವಿ. ಎಲ್ಲರೂ ಕೂಡ ಎಲ್ಲ ಗೇಮ್ಸ್ನೂ ಕೂಡ ತುಂಬಾ ಎಂಜಾಯ್ ಮಾಡಿದರು. ಎಲ್ಲರೂ ಲೈಫ್ ಜಾಕೆಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದರು. ಇವರು ಹೋಗ್ಬರ್ಲಿ ನೆಕ್ಸ್ಟ್ ಮ್ಯಾಚ್ ಹೋಗ್ತೀನಿ. ಇವ್ರ ಹೆಸರು ಪ್ರಮೋದ್ ನಾಯಕ್ ಅಂತ ಹೇಳಿ. ಕೆಲಸ ಮಾಡ್ತೀನಿ. ವಾಟರ್ ಸ್ಪೋರ್ಟ್ಸ್ಗೆ ಇನ್ಸ್ಟ್ರಕ್ಟರ್ಸ್ ಇರ್ತಾರೆ. ಅವರು ಇನ್ಸ್ಟ್ರಕ್ಷನ್ಸ್ ಎಲ್ಲ ಏನಿದೆ ಏನು ಅಂತ ಹೇಳಿ ನಮಗೆ ಹೇಳಿಕೊಡ್ತಾರೆ. ಹೀಗೆ ಜಾಸ್ತಿ ದೂರ ಹಿಡಿಬಾರ್ದು, ಜಾಸ್ತಿ ಹತ್ರ ಹಿಡಿಬಾರ್ದು. ಒಂದು ಕೈ ಇದೆ, ಒಂದು ಕೈ ಇದೆ. ಇಲ್ಲ ವೈಟ್ ಪ್ಯಾಂಟಲ್ಲಿ ನೀವು ಬರ್ತಾ ನೋಡಿ ಎಷ್ಟು ಅಂತ. ಸೊ ಅದೇನು ಮಾಡ್ಕೋಬೇಕು, ಟರ್ನ್ ಮಾಡಿ ನಿಮ್ಮ ಫೇಸ್ ನಿಮ್ಗೆ ಕಾಣಿಸ್ತಾ ಇರಬೇಕು. ಹೀಗೆ ನೀವು ಈ ಥರ ಇಡ್ತೀರ ರಾಂಗ್ ಇದೆ ಮೇಡಮ್. ಹೀಗೆ ಸೊ ನಾವು ಮುಂದೆ ಹೋಗ್ಬೇಕಂದ್ರೆ ಏನು ಮಾಡಬೇಕು, ರೋಯಿಂಗ್ ಮಾಡಬೇಕು ಎರಡು ಕಡೆಯಿಂದ, ರೈಟಿಂದ ಮತ್ತು ಲೆಫ್ಟಿಂದ. ಸ್ವಲ್ಪ ಈ ಕಡೆ ಸೊ ಬ್ಲೇಡ್ ಇದೆಲ್ಲ ಪೂರ್ತಿ ನೀರೆಲ್ಲ ಡಿಪ್ ಮಾಡಬೇಕು. ಹೀಗೆ ನೀವು ಮೇಲೆ ಮಾಡ್ಲಿಕ್ಕೆ ಹೋಗ್ಬಿಡಿ ಅದು. ಸೊ ನೀರಲ್ಲಿ ಹಾಕಿ ಎಳಿರಿ, ಒಂದ್ಸಲಿ ರೈಟಿಂದ ಒಂದ್ಸಲಿ ಲೆಫ್ಟಿಂದ, ಎರಡು ಕಡೆ ಹೇಳಿದ್ರೆ ಏನಾಗುತ್ತೆ, ನಿಮ್ಮ ಬೋಟ್ ಮುಂದೆ ಹೋಗುತ್ತೆ. ಸೊ ಸೇಮ್ ಟೈಮ್ ಇರಬೇಕು ಲೆಫ್ಟ್ ಸೈಡ್. ಓಕೆ, ಸೊ ರೈಟಲ್ಲಿ ಎಷ್ಟು ಫೋರ್ಸ್ ಇರುತ್ತೆ, ಲೆಫ್ಟಲ್ಲೂ ಅಷ್ಟೇ ಫೋರ್ಸ್ ಇರಬೇಕು. ಎರಡು ಕಡೆ ಸೇಮ್ ಶೋರ್ಟ್ ಆಗುತ್ತೆ.
ಒಟ್ಟಿಗೆ 10 ಜನದಂತೆ ನಾವು ಕೂಡ ಎಲ್ಲರೂ ಬೋಟಿಂಗ್ ಮಾಡಿದ್ವಿ. ಬೋಟಿಂಗ್ನ ತುಂಬಾ ಎಂಜಾಯ್ ಮಾಡಿದ್ವಿ. ಫಸ್ಟ್ ಟೈಮ್ ನಾನು ಈ ರೀತಿ ಬೋಟಿಂಗ್ ಎಲ್ಲ ಹೋಗ್ತಾ ಇರೋದು. ಎಲ್ಲರೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಬೋಟಿಂಗ್ನ. ಒಟ್ಟಿನಲ್ಲಿ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬೋಟಿಂಗ್ ಮಾಡಿದ್ವಿ. ನಾವು ಹೋಗಿ ಬಂದಮೇಲೆ ಇನ್ನೊಂದು ಬ್ಯಾಚ್ ಕೂಡ ಹೋಯಿತು ಬೋಟಿಂಗಿಗೆ. ಅವರು ಕೂಡ ತುಂಬಾ ಎಂಜಾಯ್ ಮಾಡಿದರು ಎಲ್ಲರೂ. ನಾವು ಎಷ್ಟೋ ಸರಿ ದಾಂಡೇಲಿಗೆ ಬಂದೀವಿ, ವಾಟರ್ ಸ್ಪೋರ್ಟ್ಸ್ ಹತ್ರನೂ ಬಂದೀವಿ, ನೋಡಿದ್ದೀವಿ. ಬಟ್ ಈ ಸರಿ ಎಲ್ಲರೂ ಸೇರಿ ಹೋಗಿ ಎಂಜಾಯ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. 2-3 ಜನ ಅಷ್ಟೊಂದು ಮಜಾ ಬರಲ್ಲ ಈ ರೀತಿ ಎಲ್ಲ ರೆಸಾರ್ಟ್ಗೆಲ್ಲ ಹೋದಾಗ. ಈ ರೀತಿ ಫುಲ್ ಕೂಡು ಕುಟುಂಬ ಬಂದಾಗ ಎಲ್ಲರೂ ಎಂಜಾಯ್ ಮಾಡ್ತಾ ಮಾತಾಡ್ತಾ ಎಂಜಾಯ್ ಮಾಡಿಕೊಂಡು ಆಟ ಆಡೋದಿದೆಯಲ್ಲ, ಸೂಪರ್ ಆಗಿತ್ತು ಎಕ್ಸ್ಪೀರಿಯೆನ್ಸು. ಮಕ್ಕಳಿಗೆ ಎಲ್ಲ ವಾಟರ್ ಸ್ಪೋರ್ಟ್ಸ್ಗೆ ಅಲಾವಿಲ್ಲ, ಹೀಗಾಗಿ ದಡದಲ್ಲಿ ನಿಂತ್ಕೊಂಡು ಆಟ ಆಡಿದರು. ನಂತರ ನಾವು ಅಲ್ಲಿಂದ ಹೊರಟು ಉಳುವಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ. ಮಧ್ಯಾಹ್ನ 2 ಗಂಟೆ ಆಗಿತ್ತು ನಾವು ಉಳುವಿಗೆ ಬಂದು ತಲುಪಿದಾಗ. ಹೋಗಿ ಎಲ್ಲರೂ ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗಿ ದೇವ್ರ ದರ್ಶನ ಮಾಡಿದ್ವಿ. ಆಮೇಲೆ ಪ್ರಸಾದನೂ ಕೂಡ ಇತ್ತು. ಎಲ್ಲರೂ ಕೂಡ ಪ್ರಸಾದನ ತೊಗೊಂಡು ನಂತರ ಸ್ವಲ್ಪ ಹೊತ್ತು ಆರಾಮಾಗಿ ದೇವಸ್ಥಾನದಲ್ಲಿ ಕೂತ್ಕೊಂಡ್ವಿ. ಸುಂದರವಾದಂತಹ ಪ್ರಕೃತಿಯ ಮಧ್ಯದಲ್ಲಿ ಇರುವಂಥದ್ದು ಉಳುವಿ ಚನ್ನಬಸವೇಶ್ವರ ದೇವಸ್ಥಾನ. ನಾನು ಉಳುವಿ ದೇವಸ್ಥಾನದ ವಿಡಿಯೋನ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. ಇದರ ಡೀಟೇಲ್ಸ್ ಎಲ್ಲ ಬೇಕಂದರೆ ಹೋಗಿ ಆ ವಿಡಿಯೋನ ನೋಡ್ಬೋದು. ಬನ್ನಿ ಹೋಗಿ ದೇವ್ರ ದರ್ಶನನ ಮಾಡ್ಕೊಂಡು ಬರೋಣಂತೆ. ಎಲ್ಲರೂ ದರ್ಶನ ಮಾಡ್ಕೊಂಡು ಬಂದು ಆರಾಮಾಗಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲರೂ ಸೇರಿ ಬಂದು ದರ್ಶನ ಮಾಡಿದ್ದು. ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ಕೆಲವರು ಶಾಪಿಂಗ್ ಅಂತೇಳಿ ಹೊರಟರು. ಶಾಪಿಂಗ್ ಅಂತಂದರೆ ಏನಿಲ್ಲ, ಇಲ್ಲಿ ವಿಭೂತಿಗಳೆಲ್ಲ ತುಂಬ ಚೆನ್ನಾಗಿ ಸಿಗ್ತಾವೆ. ವಿಭೂತಿ ತೊಗೊಂಡ್ರು. ಹೆಣ್ಮಕ್ಳೆಲ್ಲರೂ ಉಳುವಿ ಬಳೆ ತೊಗೊಂಡ್ರು. ಉಳುವಿ ಬಳೆನ ಪ್ರಸಾದದ ರೀತಿಯಲ್ಲೇ ಇಲ್ಲಿ ಬಿಂಬಿಸ್ತಾರೆ, ಯಾಕಂದರೆ ಭಾಳ ಚಲೋ ಉಳುವಿ ಬಳೆ ಹಾಕ್ಕೊಳ್ಳೋದು ಅಂಥೇಳಿ. ಮತ್ತು ಒಂಥರ ಡಿಫ್ರೆಂಟಾಗಿ ದೇವ್ರ ಚಿತ್ರಗಳೆಲ್ಲ ಇರ್ತಾವೆ ಅದ್ರ ಮೇಲೆ. ಉಳುವಿಗೆ ಬಂದವರೆಲ್ಲರೂ ಹೆಣ್ಮಕ್ಳು ಬಳೆ ತೊಗೋತಾರೆ. ಹಾಗೆ ಉಳುವಿ ಹೋಗಿ ಬಂದವರೆಲ್ಲ ಪ್ರಸಾದದ ಜೊತೆ ಅಕ್ಕಪಕ್ಕದ ಮನೆಗಳಿಗೆ ಉಳುವಿ ಬಳೆನೂ ಕೂಡ ಇಟ್ಟು ಕೊಡ್ತಾರೆ. ಇಲ್ಲಿ ಅಂಟ್ವಾಳಕಾಯಿ, ಶಿಗಾಕಾಯಿ ಎಲ್ಲ ಇಲ್ಲಿ ಜಂಗಲಲ್ಲಿ ಸಿಗುವಂಥದ್ದೆಲ್ಲನೂ ತಂದು ಮಾರಾಕಿಟ್ಟಿರ್ತಾರೆ. ಅವನು ಎಲ್ಲನೂ ತೊಗೊಂಡ್ರು. ಚಿಕ್ಕ ಮಕ್ಕಳೆಲ್ಲ ಆಟ ಸಾಮಾನು ಅದೆಲ್ಲ ತೊಗೊಂಡ್ರು. ಎಲ್ಲ ಮುಗಿದ ಮೇಲೆ ನಾವು ನಮ್ಮ ಗಾಡಿಗಳಲ್ಲಿ ನಮ್ಮ ಮನೆಗಳಿಗೆ ಹೊರಟ್ವಿ. ಈ ಟ್ರಿಪ್ ಲೈಫ್ ಟೈಮ್ ದ ಬೆಸ್ಟ್ ಮೆಮೊರೇಬಲ್ ಟ್ರಿಪ್ ವಿತ್ ಅ ವಂಡರ್ಫುಲ್ ಪೀಪಲ್ಸ್ ಅಂತ ಹೇಳ್ಬೋದು. ಈ ಟ್ರಿಪ್ನ ನಾವೆಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಿದರು. ಮರೆಯೋಕ್ಕಾಗಲ್ಲ ಇಂಥ ಕ್ಷಣಗಳನ್ನು. ಮತ್ತೆ ಅದು ಸಿಗೋದು ಇಲ್ಲ. ಸಿಕ್ಕಾಗ ಆ ಮೂಮೆಂಟ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ತಾನೆ ಇರಬೇಕು. ಸೊ ಮತ್ತೆ ನಾವು ಎಲ್ಲರೂ ಸೇರಿ ಟ್ರಿಪ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಈ ನಮ್ಮ ಫ್ಯಾಮಿಲಿಯ ದಾಂಡೇಲಿ ರೆಸಾರ್ಟ್ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ, ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.